ಸೋತ್ಪುಟ ವಿನ್ನರ್ ನಾನೇ. 35 ಲಕ್ಷಕ್ಕಿಂತ ಜಾಸ್ತಿ ಸ್ಯಾಲ್ರಿ ತಗೊಂತಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹಾರ್ಟ್ನ ಕರ್ಕೊಂಬಂದು ಲಿಟಲ್ ಆರ್ಟ್ಸ್ ಕೊಡಿಸ್ಬೋದು. ಹಿಂಗೆ ಮಾತಾಡ್ತಾ ನಮ್ಮ ಅಮ್ಮ ಇದ್ದಕ್ಕಿದ್ದಂಗೆ ನೀನೇ ಯಾವ್ದಾರು ಹುಡ್ಗಿನ್ ನೋಡ್ಕೊಂಡಿದ್ರೆ ಹೇಳ್ಬಿಡು ಅಂದ್ಬಿಡೋದ. SSIT ಹೀರೋ, SSIT ಸೆಲೆಬ್ರಿಟಿ ನೋಡ್ದ ಆಯ್ತಲ್ಲ. ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸುಹಾಸ್ ಕಲ್ಕಿ ಮಾತಾಡ್ತಾ ಇರೋದು. ನಾನು ವಿಡಿಯೋ ಮಾಡ್ತಾ ಇರೋದು ಶುಕ್ರವಾರ, ಅಂದರೆ ಮೊಹರಂ ಕಡೆ ದಿನ, ಲಾಂಗ್ ವೀಕೆಂಡ್ ಇರೋದ್ರಿಂದ ಮಕ್ಕಳುಗಳಿಗೆ ಇವತ್ತು ರಜಾ ಕೊಟ್ಟಿದೆ. ಸೊ ಕ್ಲಾಸ್ ಇಲ್ಲ. ನಿಮ್ಮೆಲ್ಲ ಒಂದು ಒಳ್ಳೆ ಕೆಫೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿ. ಕಾಫಿ ಸ್ಟೋರಿ ಅಂತ ನಮ್ಮ ಹುಡುಗಂದೇನೆ ಕೆಫೆ. ಫ್ರೀ ಟೈಮಲ್ಲಿ ವಿಸಿಟ್ ಮಾಡಿ ಕಾಫಿ ಕುಡ್ಕೊಂಡು ನಿಮ್ಮ ಬಾಯ್ಸ್ ಜೊತೆ, ನಿಮ್ಮ ಗ್ಯಾಂಗ್ ಜೊತೆ ಹಳೆ ನೆನಪನ್ನೆಲ್ಲ ಮೆಲ್ಕಾಗ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಗೈಸ್, ಲೋಗೋ ಚೇಂಜ್ ಮಾಡಿದ್ದೀನಿ, ನೇಮ್ ಚೇಂಜ್ ಮಾಡಿದ್ದೀನಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೋಗ್ತಾ ನಿಮ್ಗೊಂದು ಒಳ್ಳೆ ಸ್ಟೋರಿ ಹೇಳ್ತೀನಿ ಬನ್ನಿ. ಮೇ ಬಿ ಇದು ನಮ್ಮ ಮನೇಲಿ ಮಾತ್ರ ಆಗುತ್ತೆ, ಇಲ್ಲ ಇವಾಗ ಎಲ್ಲರ ಮನೇಲೂ ಆಗ್ತಿದೆಯೋ ಗೊತ್ತಿಲ್ಲ, ಬಟ್ ಒಳ್ಳೆ ಸ್ಟೋರಿ ಹೇಳ್ತೀನಿ ಬನ್ನಿ. ಲೆಟ್ಸ್ ಗೋ. ಓಕೆ ಗೈಸ್, ನಾನು ಇವಾಗ ಹೇಳ್ದೆ ಅಲ್ವಾ ಆವಾಗಲೇ ಒಂದು ಸ್ಟೋರಿ ಹೇಳ್ತೀನಿ ಅಂತ. ಲಿಟ್ರಲಿ ಇನ್ಸಿಡೆಂಟ್ ಆದಾಗಂತೂ ಗಾಬರಿ ಆಗೋಗಿದ್ದೆ ಅಂದ್ಕೊಳ್ರಿ. ರೀಸೆಂಟಾಗಿ ಹಿಂಗೆ ಮನೇಲಿ ಮಾತಾಡ್ಬೇಕಾದ್ರೆ ಹಿಂಗೆ ಹುಡುಗಿ ವಿಚಾರನೇ ಮಾತಾಡ್ತಿದ್ವಿ. ಪ್ರೊಫೈಲ್ ಕಳಿಸಿದ್ದು ಅದು ಇದ್ರದ್ದೆಲ್ಲ ನಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೆ. ಹಿಂಗೆ ಮಾತಾಡ್ತಾ ನಮ್ಮ ಅಮ್ಮ ಇದ್ದಕ್ಕಿದ್ದಂಗೆ ನೀನೇ ಯಾವ್ದಾರು ಹುಡುಗಿನ ನೋಡ್ಕೊಂಡಿದ್ರೆ ಹೇಳ್ಬಿಡು ಅಂದ್ಬಿಡೋದ. ಒಂದು ಸೆಕೆಂಡ್ ಗಾಬರಿನೇ ಎದ್ದೋಯ್ತು ಗುರು. ಇದು ಬರೀ ನಮ್ಮ ಮನೇಲಿ ಮಾತ್ರ ಆಗುತ್ತಾ, ಇಲ್ಲ ಮದುವೆ ಟೈಮ್ ಬಂದಾಗ ಎಲ್ರ ಮನೇಲೂ ಆಗುತ್ತಾ ಗೊತ್ತಿಲ್ಲ. ಶಾಕ್ ಆಗಿದ್ದೇನಂದ್ರೆ, ಈ ಕಾಲೇಜಲ್ಲೆಲ್ಲ ಓದ್ಬೇಕಾರೆ ಮಕ್ಕುಗೇರು ಮಿಸ್ ಆಗಿ ಏನಾರು ಲವ್ ಅಂತ ಮಾಡೋರೆ ಹಂಗೆ ಹಿಂಗೆ ಅದು ಇದು ಅಂತ. ಈಗ ನೋಡೋರು ಹಿಂಗೆ ಹೇಳ್ಬಿಡೋದ. ಹಾರಿಬಲ್ ಆಗಿರೋ ಅಂತ ಒಂದು ಪ್ರೊಫೈಲ್ ನೋಡಿದೆ ಗೈಸ್ ರೀಸೆಂಟ್ ಆಗಿ. ಅಬ್ಬಾ ಮೇ ಬಿ ನಾನು ನೋಡಿರೋಂಥ ಪ್ರೊಫೈಲಲ್ಲಿ ಹಾರಿಬಲ್ ಪ್ರೊಫೈಲ್ ಇದೆ ಅನ್ಸುತ್ತೆ. ಮೇಡಮ್ ಅವ್ರು ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಯಾವುದೇ ರೀತಿ ಕೆಲಸ ಮಾಡ್ತಿಲ್ಲ, ಸೊ ಮನೇಲಿ ಆರಾಮಾಗಿದ್ದಾರೆ. ಆದರೆ ಕೊಟ್ಟಿರುವಂಥ ಥಿಂಗ್ ಏನಂದರೆ, ಹುಡುಗ 35 ಲಕ್ಷಕ್ಕಿಂತ ಜಾಸ್ತಿ ಸ್ಯಾಲ್ರಿ ತಗೊಂತಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ಬೆಸ್ಟ್ ಅಂಕಲ್, ಆಲ್ ದ ಬೆಸ್ಟ್. 35 ಲಕ್ಷ ತಗೊಳ್ಳೋ ಅಂಥ ಹುಡುಗನೇ ಸಿಗಲಿ. ನಿಮ್ಮ ಮಗಳು ಚೆನ್ನಾಗಿರಲಿ, ಖುಷಿಯಾಗಿರಲಿ, ನೋ ಹೇಟ್ರೇಟ್, ಚೆನ್ನಾಗಿರಲಿ, ಅಷ್ಟೇ. ಈ ಕ್ರಿಕೆಟ್ ಆಡ್ತಿರೋದು ನೋಡಿದ್ರೆ ಚೈಲ್ಡ್ಹುಡ್ ನೆನಪಾಗುತ್ತೆ ಗುರು. ಈಗಿನ ಮಕ್ಳಿಗೆ ಬಿಡ್ರಿ, ಕೈಯಲ್ಲಿ ಫೋನ್ ಇದ್ರೆ ಸಾಕು. ಇವೆಲ್ಲ ಅರ್ಥ ಆಗಲ್ಲ ಈಗಿನ ಜನ್ರೇಷನ್ ಮಕ್ಳುಗಳಿಗೆ. ಕೈಯಲ್ಲಿ ಫೋನ್ ಹಿಡ್ಕೋ, ಗೇಮ್ ಇನ್ಸ್ಟಾಲ್ ಮಾಡು, ಗೇಮ್ ಆಡು ಇದ್ದೇನೆ. ಆದರೂ 90s ಕಿಡ್ಸ್ ಎಲ್ಲ ರಜಾ ಬಂತು ಅಂದರೆ ಸಾಕು, ಕ್ರಿಕೆಟ್ ಆಡು, ಗೋಲಿ ಆಡು, ಗಿಲ್ಲಿ ದಾಂಡ ಆಡು, ಐಸ್ ಪೈಸ್ ಆಡು, ಜೂಟ್ ಮುಟ್ಸ್ ಆಡು, ವಸಿ ಆಟಗಳ. ಲಗೋರಿ ಆಡು. ಲಗೋರಿ ಅಂತೂ ಯಾರ್ಯಾರಿಗೆಲ್ಲ ನೆನಪಿದೆಯಲ್ವೋ ಗೊತ್ತಿಲ್ಲ ಗುರು. ರಬ್ಬರ್ ಬಾಲ್ ಅಂತ ಬರೋದು ಅವಾಗ. ರಬ್ಬರ್ ಬಾಲಲ್ಲಿ ಬೀರೋ ಬಾಲು ಇಲ್ಲ. ಲಗೋರಿ ಆಡೋದಲ್ಲಿ ಇರೋದೆಲ್ಲ ಮಜಾ ಅಂದರೆ ಬೆನ್ನಿಗೆ ಚಿರ್ರ ಅನ್ನೋದು. ಕ್ರೇಜಿ ನೆಕ್ಸ್ಟ್ ಲೆವೆಲ್. ಅವೆಲ್ಲ ಆ ಥರ ಚೈಲ್ಡ್ಹುಡ್ಗಳು ಸಿಗಲ್ಲ ತಿರ್ಗಾ. ಇವಾಗ ಬೇಕು ಅನ್ಸರು ಆ ಥರ ಆಡೋಕ್ಕಾಗಲ್ಲ. ಆಡಬೇಕು ಅಂತ ಅನ್ಸರು ಆ ಥರ ಹುಡುಗರು ಸಿಗಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ, ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ. ನಮ್ಮ ಹುಡುಗನ ಕೆಫೆ ಹತ್ರ ಹೋಗಿ ಒಂದೊಳ್ಳೆ ಕಾಫಿ ಕುಡ್ಕೊಂಡು ಅಲ್ಲಿ ಮಾತಾಡೋಣ, ಸಿಗುವ ಅಲ್ಲಿ. ನೋಡಿ, ಇಲ್ಲೇ ಇರೋದು ಕೆಫೆ ಕಾಫಿ ಸ್ಟೋರೀಸ್ ಅಂತ. ಎಕ್ಸಾಕ್ಟ್ SSIT ಕಾಲೇಜ್ ಆಪೋಸಿಟ್ ರೋಡ್, ಮಳ್ಳೂರು ದಿಣ್ಣೆಗೆ ಏನು ಹೋಗ್ತಿರೋ ಆ ರೋಡಲ್ಲಿರೋದು. ಇಲ್ಲಿ ನಿಮಗೆ ಫುಡ್ ವೇ ಅಂತ ಒಂದು ಕೆಫೆ ಇದೆ, ಸಲಾಗರ ಅಂತ ಒಂದು ಹೋಟೆಲ್ ಇದೆ. ಎಕ್ಸಾಕ್ಟ್ ಅದರ ಆಪೋಸಿಟ್ ಇರೋದು ಕಾಫಿ ಸ್ಟೋರೀಸ್ ಅಂತ. ಯಾರ್ಯಾರೆಲ್ಲ ಈ ಕಡೆಗೆ ಬರ್ತೀರಾ, ಬಂದಾಗ ಹಂಗೆ ಒಂದೊಂದು ವಿಸಿಟ್ ಮಾಡಿ. ಇವರು ಅಲ್ಲಿನ ಚೆಫ್ ನೋಡಿ. ಆಂಬಿಯನ್ಸ್ ಕ್ರೇಜಿ ಇದೆ, ಮಾತಾಡೋಂಗಿಲ್ಲ. ಬಟ್ ನಮ್ಮ ಹುಡುಗ ಅಲ್ಲಿ ನನಗೆ ಗೊತ್ತಿಲ್ಲ. ಅಡುಗೆ ಮನೆ ತೋರಿಸ್ಲಾ? ಸುಖ ಪುರುಷ. ಏನ್ ಹಾಕೊಂಡು ಕೂತ್ಕೊಂಡು ಎನಿ ಟೈಮ್ ಬಿಸಿ. SSIT ಕಾಲೇಜಲ್ಲಿ ಇರೋರೇನೆ ಕಮೆಂಟ್ ಹಾಕ್ತಾರೆ, ಸ್ಯಾಂಡಿ ಆ ರೇಂಜಿಗೆ ಬಿಸಿ ಏನ್ ಬರ್ರಿ
ಎನಿ ಟೈಮ್ ಬಿಸಿ. ಹೀರೋ ಬಿಡೋನಿಲ್ಲ, ನಿನ್ನ ಬಗ್ಗೆ ಮಾತಾಡೋಂಗಿಲ್ಲ. ನೋ ಕಮೆಂಟ್ಸ್. ಏನು ಸಮಾಚಾರ? ಕುಚ್ ನೈ ಕ್ಯೂ ನೋಡಿ ಏನೇನು ಬೇಕು ತೊಳಿ. ಫಿಲ್ಟರ್ ಕಾಫಿ, ಬ್ಲ್ಯಾಕ್ ಕಾಫಿ, ಲೆಮನ್ ಟೀ, ಜಿಂಜರ್ ಟೀ, ಬ್ಲ್ಯಾಕ್ ಟೀ, ಹಾಟ್ ಚಾಕ್ಲೇಟ್. ಏನು ಕೊಡ್ತೀಯಾ? ಏನಾದ್ರು ಕುಡಿದಿ. ಕಾಫಿ 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 ಭಯ ನೀನೇನು ಹೇಳ್ದೆ ನಿಜ ಅರ್ಥ ಆಗಲಿಲ್ಲ ನನಗೆ. ಕಾಫಿ ನೋಡ್ರಿ, ನಿಮ್ಮ ಹಾರ್ಟ್ನ ಕರ್ಕೊಂಬಂದು ಲಿಟಲ್ ಹಾರ್ಟ್ಸ್ ಕೊಡಿಸ್ಬೇಕು. ಇವನದು ಎಷ್ಟು ಜನಕ್ಕೆ ಹಾರ್ಟ್ ಕೊಟ್ಟವನೋ ಗೊತ್ತಿಲ್ಲ. ನೀನದು ಎಷ್ಟು ಜನಕ್ಕೆ ಹಾರ್ಟ್ಸ್ ಕೊಟ್ಟಿದ್ಯೋ ಲಿಟಲ್ ಹಾರ್ಟ್ಸ್ ಎಲ್ಲ ಹಾರ್ಟ್ಸೇ ಕೊಟ್ಬಿಟ್ಟಿದ್ಯಲ್ಲ ಬೇಜಾನಾಗೆ. ನೋಡಿ, ಯಾರು ಡ್ಯಾನ್ಸ್ ಶೂಟ್ ಮಾಡೋಂಗಿದ್ರೆ ಡ್ಯಾನ್ಸ್ ಶೂಟ್ಗೂ ಅವೈಲಬಲ್ ಇದೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಸ್ಯಾಂಡಿ ಫಾರ್ ಮೋರ್ ಇನ್ಫಾರ್ಮೇಶನ್. ತುಮಕೂರಲ್ಲಿ ಇವನು ಗೊತ್ತಿಲ್ಲ ಅನ್ನೋರಿಲ್ಲ. ಯಾರಿಗೆ ಗೊತ್ತಿಲ್ಲ ಅಂತೇಳು. ಯಾರು ಗೊತ್ತಿಲ್ಲ ಅಲ್ಲ, ಯಾರಿಗೆ ಗೊತ್ತಿಲ್ಲ ಅಂತೇಳು. SSIT ಹೀರೋ, SSIT ಸೆಲೆಬ್ರಿಟಿ ನೋಡ್ದ ಆಯ್ತಲ್ಲ. ಯಾವ ಬ್ಲಾಗ್ಸ್ ಎಲ್ಲ ಇತ್ತು, ಎಲ್ಲೋಯ್ತು ಅದು? ಅದೇನೋ ಬ್ಲಾಗ್ಸ್ ಇತ್ತಲ್ಲ, ಹಿಂಗೆ 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 ಜೋಡ್ಸೋದು. ತೆಗಿತಾವನ್ ನೋಡಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಆಟ ಆಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಾಯ್ಸ್ ಜೊತೆ ಕುತ್ಕೊಂಡು ಹಳೆ ನೆನಪುಗಳನ್ನ ಮೆಲ್ಕಾಕ್ಬೋದು. ಹಿಂಗೆ ಬಿದೋಗುತ್ತೋ? ಇಲ್ಲ ಇಲ್ಲ ಡೈಲಾಗೈತಲ್ಲ, ಕಾಫಿ ಕುಡಿದ್ರಿ ಅಂತ. ಏನ್ ಮಾಡ್ಬೇಕು? ಇಲ್ಲಿಂದ ತೆಗ್ದು ಮೇಲ್ ಜೋಡಿಸ್ಬೇಕು. ಬೀಳಿಸ್ತೀನಿ, ನಂಗೆ ಗೊತ್ತು. ಇಲ್ಲ ಕಣ್ರಿ, ಪಕ್ಕಾ ಗೊತ್ತು. ಸೋತ್ಪುಟ. ವಿನ್ನರ್ ನಾನೇ. ವಿನ್ನರ್ಗೇನೋ ಕಾಫಿ. ಶಾಬಾಷ್. 1 hour later. ಓಹೋ ಅಣ್ಣ, ನೆಕ್ಸ್ಟ್ ಲೆವೆಲು. ಒಳಗಿರೋ ಪರಮಾತ್ಮ ಆಟ ಆಡಿಸ್ತಿದೆ. SSIT ಕಾಲೇಜ್. ಲಾಟ್ ಆಫ್ ಮೆಮೊರೀಸ್ ಅಂತೂ ಇದೆ ಗುರು ಈ ಕಾಲೇಜಲ್ಲಿ, ಮರೆಯೋಂಗಿಲ್ಲ ಈ ಕಾಲೇಜ್ನ. ಸೊಳ್ಳೆ ಪಾರ್ಕು, ಕ್ಯಾಂಟೀನು, ಪಾರ್ಕಿಂಗ್ ಲಾಟ್. ಕಮೆಂಟ್ ಮಾಡ್ರಪ್ಪ ಯಾರ್ಯಾರಿದ್ರೆ SSIT ಕಾಲೇಜ್ ಬಾಯ್ಸ್ ಗರ್ಲ್ಸ್. ನಿಮ್ಮ ಕಾಲೇಜ್ ಡೇಸ್ನ ಹಂಗೆ ಮೆಮೊರೀಸ್ಗಳ್ನ ಕಮೆಂಟ್ ಸೆಷನಲ್ಲಿ ಒಂಚೂರು ಮೆಲ್ಕಾಕಿ. ನಿಮ್ಮ ಬೆಸ್ಟ್ ಮೆಮೊರಿ ಏನು ಈ ನಿಮ್ಮ SSIT ಕಾಲೇಜಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಗೊತ್ತು, ಕ್ಲಾಸ್ಗೆ ಹೋಗಿ ಪಾಠ ಕೇಳಿರೋದಂತೂ ಇರಲ್ಲ. ಪಾರ್ಕಿಂಗ್ ಲಾಟಲ್ಲೇ, ಕಾಫಿ ಶಾಪಲ್ಲೇ, ಕ್ಯಾಂಟೀನಲ್ಲೇ, ಸೊಳ್ಳೆ ಪಾರ್ಕಲ್ಲಿ ಕುತ್ಕೊಂಡು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಅಲ್ಲಿ ಮಾಡಿರಲ್ಲೇ. ಇವೇ ನೆನಪಿರುತ್ತೆ ಬಿಟ್ಟರೆ ಇನ್ನೇನು ನೆನಪಿರಲ್ಲ. ಓಕೆ, ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಚಿಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ.